clearly I am stating that the permission given to CBI for prosecution or investigation by the previous BJP government is illegal. It is politically motivated. It has been done to curb the activities of the opposition party. कर्नाटका स्टेट के आईटी-बीटी मिनिस्टर और गुलबर्गा डिस्ट्रिक्ट इंचार्ज मिनिस्टर प्रियांक खरगे ने बेंगलुरु में कर्नाटका प्रदेश कांग्रेस कमेटी ऑफिस में प्रेस कॉन्फ्रेंस करते हुए मौजूदा बीजेपी की मरकजी हुकूमत पर इल्जाम लगाते हुए कहा कि 10 साल से भारत में बीजेपी की हुकूमत चल रही है। तब से मरकजी हुकूमत ने ये जाहिर करने की कोशिश की है कि लोकसभा में अपोजिशन पार्टी ना हो। जिस दिन से बीजेपी मरकज में इख्तिदार में आई है उस दिन से कांग्रेस पार्टी का नामो निशान मिटाने की कोशिश की जा रही है। आए दिन कांग्रेस के लीडर्स पर ईडी सीबीआई के छापों ने तेजी पकड़ी है। भारत में जहां जहां कांग्रेस की हुकूमत बनती है बीजेपी ने नाअहल करार देने की भरपूर कोशिश की है। इस बात को लेकर तफसील बताते हुए प्रियंका खरगे ने बीजेपी की मरकजी हुकूमत को लताड़ा। ब्यूरो रिपोर्ट अतराफ टीवी उर्दू न्यूज़। ಇವತ್ತಿನ ಗೋಷ್ಠಿ ಇರೋದು ಬಹಳ ಸ್ವಲ್ಪ ಗಂಭೀರವಾಗಿರೋದ್ರಿಂದ ಮತ್ತು ಟೆಕ್ನಿಕಲ್ಲು ಮತ್ತು ಲೀಗಲ್ ಇರೋದ್ರಿಂದ ಎಂದಿನಂತೆ ತಮ್ಮ ಸಹಕಾರ ಮತ್ತು ಸಹನೆ ಕೇಳ್ತಾ ಇದ್ದೀನಿ. ದಯವಿಟ್ಟು ಸ್ವಲ್ಪ ಯಾಕಂದರೆ ಲೀಗಲ್ ಇದು ಭಾಳ ಇರೋದ್ರಿಂದ ಸ್ವಲ್ಪ ತಮ್ಮ ಗಮನ ಹೆಚ್ಚಬೇಕಾಗ್ತದೆ ಇದಕ್ಕೆ. ಸೊ ಅದರಿಂದ ತಮ್ಮೆಲ್ಲರ ಕೋಆಪರೇಷನ್ ಇರುತ್ತೆ ಅಂತ ಭಾವಿಸ್ತಾ ಈ ಗೋಷ್ಠಿಯನ್ನು ಪ್ರಾರಂಭ ಮಾಡ್ತಾ ಇದ್ದೀನಿ. ಮೊದಲನೇದಾಗಿ ತಮಗೆ ಗೊತ್ತಿರೋ ಹಾಗೆ ಕಳೆದ 9-10 ವರ್ಷದಿಂದ ಅಂದರೆ BJP ಸರ್ಕಾರ ಕೇಂದ್ರದಲ್ಲಿ ಅಧಿಕಾರಕ್ಕೆ ಬಂದಾಗಿಂದ ಮೋದಿಯವರ ಮತ್ತು ಅಮಿತ್ ಶಾ ಅವರ ಒಂದು ಅಧಿಕಾರ ಪ್ರಾರಂಭ ಆದಾಗಿಂದ ಈ ವಿರೋಧ ಪಕ್ಷಗಳನ್ನು ಮುಗಿಸಬೇಕು ಅಂದ್ಬಿಟ್ಟು ಒಂದು ಸಂಚನ್ನು ನಡೆಸ್ತಾ ಇದ್ದಾರೆ. ಅವರ ಧ್ವನಿಯನ್ನು ಕಟ್ಟಾಕಬೇಕು. ಎಲ್ಲೆಲ್ಲಿ ಅವರಿಗೆ ಕೆಲವು ವಿರೋಧ ಪಕ್ಷದಿಂದ ಇರ್ಬೋದು ಅಥವಾ ವಿರೋಧ ಪಕ್ಷದ ನಾಯಕರಿಂದ ಇರ್ಬೋದು ಅವರಿಗೆ ತೊಂದರೆ ಆಗ್ತಾ ಇದ್ರೆ ಅವರಿಗೆ ಹೆದರ್ಸೋ ತಂತ್ರ, ಬೆದರ್ಸೋ ತಂತ್ರ, ಆಮಿಷ ಕೊಡುವ ತಂತ್ರ, ಆಪರೇಷನ್ ಕಮಲ ಮುಖಾಂತರ ಇರ್ಬೋದು, ಬೇರೆ ರೀತಿಗಳಲ್ಲಿ ಅವರಿಗೆ ಒಟ್ಟಾರೆ ಅವರ ಧ್ವನಿಯನ್ನು ಕಟ್ಟಾಕ್ಲಿಕ್ಕೆ ಏನೇನು ಮಾಡಬೇಕು ಮಾಡ್ತಾ ಇದ್ದಾರೆ. ಕೆಲವು ಜನರಿಗೆ ಆಮಿಷ ಕೊಡ್ತಾರೆ, ಕೆಲವು ಜನರಿಗೆ ಹೆದರಿಸ್ತಾರೆ, ಕೆಲವು ಜನರಿಗೆ IT, ED, CBI ಇವೆಲ್ಲನೂ ಕೂಡ ಮುಂದಿಟ್ಕೊಂಡು ಹೆದರ್ಸೋ ತಂತ್ರಗಳನ್ನು ಮಾಡ್ತಾರೆ. ಯಾರ್ಯಾರು ಇವರಿಗೆ ಒಂದು ಥ್ರೆಟ್ ಆಗ್ತಾರೆ ಆ ಥ್ರೆಟ್ಟನ್ನು ಮುಗಿಸ್ಲಿಕ್ಕೆ ಇವರು ಮುಂಚೆಯಿಂದನೂ ಮಾಡ್ಕೊಂಡು ಬಂದಿದ್ದಾರೆ. ಕರ್ನಾಟಕದಲ್ಲಿ ತಮ್ಗೆ ಗೊತ್ತಿದೆ, AICC ಅಧ್ಯಕ್ಷರಿಂದ ಹಿಡ್ಕೊಂಡು ವಿರೋಧ ಪಕ್ಷದ ನಾಯಕರು ಇರ್ಬೋದು, ಅಂದಿನ ವಿರೋಧ ಪಕ್ಷದ ನಾಯಕರು, ಇಂದಿನ ಮುಖ್ಯಮಂತ್ರಿಗಳಿರ್ಬೋದು, ಮತ್ತು ನಮ್ಮ PCC ಅಧ್ಯಕ್ಷರು ಇರ್ಬೋದು, ಯಾವ ರೀತಿ ಇವರು ಸಂಚಲನ ನಡೆಸ್ತಾ ಇದ್ದಾರೆ ಅಂತ. ಯಾವ ರೀತಿ ಅನಾವಶ್ಯಕವಾಗಿ ನ್ಯಾಷನಲ್ ಹೆರಾಲ್ಡ್ ಇರ್ಬೋದು, ಯಂಗ್ ಇಂಡಿಯನ್ನಲ್ಲಿ ಇರ್ಬೋದು, ಅಲ್ಲಿ ಡೆಲ್ಲಿನಲ್ಲಿ ನಮ್ಮ AICC ಅಧ್ಯಕ್ಷರು ಖರ್ಗೆ ಸಾಹೇಬ್ರಿಗೆ ಕರೆಸಿ ಕೂಡಿಸೋದು ಮಾಡೋದು, IT, ED ಬಗ್ಗೆ, CBI ಬಗ್ಗೆ ಇರ್ಬೋದು. ಇಲ್ಲಿ ಅನಾವಶ್ಯಕವಾಗಿ DK ಸರ್ ವಿರುದ್ಧ ಇರ್ಬೋದು, ಸಿದ್ದರಾಮಯ್ಯ ವಿರುದ್ಧ ಇರ್ಬೋದು, ಈ ಏಜೆನ್ಸಿಗಳನ್ನು ಚೂ ಬಿಡೋದಾಗಲಿ ಇವತ್ತೆಲ್ಲ ಕೂಡ ಮಾಡ್ತಾ ಇದ್ದಾರೆ. ಹಿಂದಿನ ಒಂದು ಸರ್ಕಾರದಲ್ಲಿ ಈ ಒಂದು ಪ್ರಾಮಾಣಿಕ ಪ್ರಯತ್ನ ಅವರು ಮಾಡಿದ್ರು. DK ಶಿವಕುಮಾರ್ ಅವರಿಗಾಗಲಿ ಬೇರೆ ಬೇರೆ ನಾಯಕರಿಗಾಗಲಿ ಅನಿಸೋ ಕೆಲಸ ಅಂತ ಮಾಡಿದ್ರು. CBI ಮುಖಾಂತರ IT, ED ನಿಮಗೆಲ್ಲ ಗೊತ್ತಿದೆ. ಚುನಾವಣೆ ಬಂದ ತಕ್ಷಣ ಬರೇ ವಿರೋಧ ಪಕ್ಷದ ನಾಯಕರ ಮನೆಗಳ ಮೇಲೆ, ಕಚೇರಿಗಳ ಮೇಲೆ ದಾಳಿ ನಡೀತದೆ. BJPಯವರು ಯಾವ ಕಚೇರಿ ಮೇಲೂ ದಾಳಿ ನಡೆಯೋದಿಲ್ಲ, ಯಾವ ಇದು ಇಲ್ಲ. ಅವ್ರು ಏನೇ ಮಾಡ್ಬೋದು, ಹಗಲು ದರೋಡೆ ಮಾಡಿದ್ರು ಪರವಾಗಿಲ್ಲ, ಮರ್ಡರ್ ಮಾಡಿದ್ರು ಪರವಾಗಿಲ್ಲ, ಅವ್ರ ಮೇಲೆ ಏನೇ ರೀತಿಯಾದಂಥ ಕಾನೂನು ಕಾರ್ಯವಾಹಿಗಳು ಆಗೋದಿಲ್ಲ. ಆದರೆ ನಾವು ಏನೂ ಮಾಡಿಲ್ಲ ಅಂದ್ರೂ ಕೂಡ ನಮಗೆ ಒಂದು ಹೆದರಿಸುವ ತಂತ್ರವನ್ನು ಮಾಡ್ತಾ ಇದೆ. ನಿನ್ನೆ ರಾತ್ರಿಯಿಂದ ನಮ್ಮ ಮಾಧ್ಯಮದಲ್ಲಿ ಇರ್ಬೋದು ಮತ್ತು ಬಿಜೆಪಿಯ ಸಾಮಾಜಿಕ ಜಾಲತಾಣದಲ್ಲಿರ್ಬೋದು ಈ ನಮ್ಮ ಒಂದು ಸರ್ಕಾರದ ನಿರ್ಧಾರದ ಬಗ್ಗೆ, ಯಾವುದು
DKS ಅವರ ಪ್ರಕರಣವನ್ನು CBI ತನಿಖೆಯಿಂದ ಹಿಂಪಡೆಯುವ ಬಗ್ಗೆ ಸಾಕಷ್ಟು ಚರ್ಚೆಗಳು ನಡೀತಾ ಇದೆ. ಸಾಕಷ್ಟು ಗೊಂದಲಗಳು ಕೂಡ ಇದೆ. ಕಾನೂನು ಏನಿದೆ, ಯಾಕಿದೆ, ಹೇಗಿದೆ ಅಂದ್ಬಿಟ್ಟು ಒಂದು ಕಡೆ ಆದರೆ, ಇನ್ನೊಂದು ಕಡೆ BJPಯವರು ಬಹಳಷ್ಟು ಮಿಸ್ಇನ್ಫಾರ್ಮೇಷನ್ ಅನ್ನು, ಸುಳ್ಳು ಸುದ್ದಿಯನ್ನು ಕೊಡ್ತಾ ಇದ್ದಾರೆ ಎಲ್ಲ ಕಡೆ ಇವತ್ತು. ಇದರಿಂದ ಸಾಕಷ್ಟು ಜನರಲ್ಲಿ ಕೂಡ ಗೊಂದಲ ಇದೆ, ಮಾಧ್ಯಮದಲ್ಲೂ ಕೂಡ ಸಾಕಷ್ಟು ಪ್ರಶ್ನೆಗಳಿವೆ. ಇವತ್ತು ನಾವು ಕೂತಿರೋದು ಇವೆಲ್ಲ ಪ್ರಶ್ನೆಗಳು ಉತ್ತರ ಕೊಡಲಿಕ್ಕೆ, ಮತ್ತೆ ಯಾವ ರೀತಿ BJPಯವರ ಒಂದು ಸಂಚಿನಿಂದ ಇದಾಗಿದೆ ಅಂತ ಹೇಳಕ್ಕೆ. ಮೊದಲನೇದಾಗಿ ವೆರಿ ಕ್ಲಿಯರ್ಲಿ ಐ ಆಮ್ ಸ್ಟೇಟಿಂಗ್ ದಟ್ ದ ಪರ್ಮಿಷನ್ ಗಿವನ್ ಟು CBI ಫಾರ್ ಪ್ರಾಸಿಕ್ಯೂಷನ್ ಆರ್ ಇನ್ವೆಸ್ಟಿಗೇಷನ್ by the previous BJP government is illegal. It is politically motivated. It has been done to curb the activities of the opposition party. ಎಲ್ಲೋ ಒಂದು ಕಡೆ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದ್ಬಿಡುತ್ತೆ ಅಂದ್ಬಿಟ್ಟು ಇವರು ಈ ಸಂಚನ್ನ ಮಾಡಿದ್ದು. DK ಶಿವಕುಮಾರ್ ಅವ್ರನ್ನ, ಸಿದ್ದರಾಮಯ್ಯ ಅವ್ರನ್ನ, ಕಾಂಗ್ರೆಸ್ಸನ್ನ ಕಟ್ ಹಾಕ್ಲಿಕ್ಕೆ ಚುನಾವಣೆಗಿಂತ ಮುಂಚೆ ಇವೆಲ್ಲ ಇವರು ಮಾಡಿದಂಥ ಕೆಲಸ. ಇದನ್ನ ನಾನು ಕ್ರೊನಾಲಜಿಕಲಿ ತಮ್ಗೆ ಹೇಳ್ತೀನಿ. ಅದಾದ್ಮೇಲೆ ತಮ್ದು ಏನೇ ಪ್ರಶ್ನೆ ಇದ್ರೂ ಕೂಡ ಅದ್ರ ಕೂಡ ನಾನು ಉತ್ತರ ಕೊಡ್ಲಿಕ್ಕೆ ತಯಾರಿದ್ದೀನಿ. ಮೊದಲನೇದಾಗಿ ನಾನು ಮಧ್ಯದಿಂದ ಬರ್ತೀನಿ. 9/9/2019 ತಾರೀಕು EDಯಿಂದ ಚೀಫ್ ಸೆಕ್ರೆಟರಿ ಗವರ್ಮೆಂಟ್ ಆಫ್ ಕರ್ನಾಟಕಕ್ಕೆ ಒಂದು ಲೆಟರ್ ಬರುತ್ತೆ. ಏನಂತ ಬರೀತಾರೆ ಅದರಲ್ಲಿ ಅಂದ್ರೆ, ಸಬ್ಜೆಕ್ಟ್ ಶೇರಿಂಗ್ ಇನ್ಫಾರ್ಮೇಶನ್ ಅಂಡರ್ ಸೆಕ್ಷನ್ 66(2) PMLA ಇನ್ ಕೇಸ್ ಆಫ್ DKS ಅಂಡ್ ಅದರ್ಸ್, ಅಂದ್ರೆ ಪ್ರಿವೆನ್ಷನ್ ಆಫ್ ಮನಿ ಲಾಂಡ್ರಿಂಗ್ ಆಕ್ಟ್ ಇನ್ ಕೇಸ್ ಆಫ್ DKS ಅಂಡ್ ಅದರ್ಸ್, ಸ್ಟೇಟಿಂಗ್ ದಟ್ ಬೇಸ್ಡ್ ಆನ್ ದ ಕಂಪ್ಲೇಂಟ್ ಫೈಲ್ಡ್ ಬೈ ದಿ IT ಡಿಪಾರ್ಟ್ಮೆಂಟ್, ಇನ್ವೆಸ್ಟಿಗೇಷನ್ ವಾಸ್ ಟೇಕನ್ ಅಪ್ ಬೈ ದ ED ಅಂಡರ್ ದ ಪ್ರಾವಿಷನ್ಸ್ ಆಫ್ ದ ಸೆಡ್ ಆಕ್ಟ್ ಅಂತ ಒಂದು ಬರುತ್ತೆ. ಇದು ಸ್ಟ್ಯಾಟ್ಯುಟರಿ ಕಂಪ್ಲೈನ್ಸ್. ಯಾವುದೇ ತನಿಖೆ ಆದಾಗ ಅಲ್ಲಿ ಆ ಪಬ್ಲಿಕ್ ರೆಪ್ರೆಸೆಂಟೇಟಿವ್ ವಿರುದ್ಧ, ಅಂದ್ರೆ MLA ಇರ್ಬೋದು, MLC ಇರ್ಬೋದು, MP ಇರ್ಬೋದು, ಆ ರಾಜ್ಯದ ಇದು ಸರ್ಕಾರಕ್ಕೆ ಒಂದು ಸ್ಟ್ಯಾಟ್ಯುಟರಿ ಕಂಪ್ಲೈನ್ಸ್ ಹೋಗುತ್ತೆ. ಅವ್ರೇನ್ ಹೇಳ್ತಾರೆ ಅಂದ್ರೆ, ಹಿಂಗ ಒಂದು ಕೇಸ್ ಬಂದಿದೆ, ಆ ಕೇಸನ್ನ ನಾವು ತನಿಖೆ ಮಾಡ್ತಾ ಇದ್ದೀವಿ, ಈ ಇನ್ಫಾರ್ಮೇಶನ್ ಅನ್ನ CBIಗೂ ಕೂಡ ಕೊಟ್ಟಿದ್ದೀವಿ ಏನಂತ ಹೇಳ್ತಾರೆ. ದ ಲೆಟರ್ ಆಲ್ಸೋ ಸ್ಟೇಟ್ಸ್ ದಟ್ ದೇ ಹ್ಯಾವ್ ಶೇರ್ಡ್ ದಿಸ್ ಇನ್ಫಾರ್ಮೇಶನ್ ಟು CBI ಥ್ರೂ ಅ ಲೆಟರ್ ಡೇಟೆಡ್ 2/9/2019 and details of the complaint filed by the IT in Annexure A ಅಂತ. ಆ Annexure ನಮ್ಮ ಹತ್ರ ಇಲ್ಲ, ಸರ್ಕಾರ ಹತ್ರನೇ ಇಲ್ಲ. ಇದು ಮಾಹಿತಿಗಾಗಿ ಅಂತ ಅಷ್ಟೇ ಕೊಡ್ತಾರೆ, ಅದು ಕಂಪಲ್ಸರಿ ಕೊಡಬೇಕು, ಕೊಟ್ಟಿದ್ದಾರೆ. 2 ದಿನದಲ್ಲಿ ಲೆಟರ್ ಬಂದಿತ್ತು 9ನೇ ತಾರೀಕು. 11ನೇ ತಾರೀಕು 11/9/2019 ಚೀಫ್ ಸೆಕ್ರೆಟರಿ ಅವರು ಇದನ್ನ ರಿಸೀವ್ ಮಾಡ್ಕೊಂಡು ಫರ್ದರ್ ಆಕ್ಷನ್ಗೆ ಮೂವ್ ಮಾಡ್ತಾರೆ. ಎಲ್ಲಿಗೆ? DPRಗೆ. ಒಂದೇ ದಿನದಲ್ಲಿ 12ನೇ ತಾರೀಕು 12/9/2019 ಇದು DPRಗೆ ಹೋಗ್ತದೆ. ಫಸ್ಟ್ ಆಫ್ ಆಲ್ ಇದು DPRಗೆ ಯಾಕೆ ಹೋಗಿದೆ ಗೊತ್ತಿಲ್ಲ. ಇಟ್ ಇಸ್ ಡಸ್ ನಾಟ್ ಕಮ್ ಅಂಡರ್ ದೆಮ್ ಅಟ್ ಆಲ್. ಅಲ್ಲಿನ ಅವಾಗಿನ ಅಂಡರ್ ಸೆಕ್ರೆಟರಿ ಏನ್ ಬರೀತಾರೆ ಅಂದ್ರೆ, ಇದು ಒಂದು ಲೆಟರ್ ಹಿಂಗ್ ಬಂದಿದೆ, EDಯಿಂದ ಒಂದು ಕಂಪ್ಲೈಂಟ್ಸ್ ಬಂದಿದೆ, ಇದನ್ನ ಈ ಲೆಟರ್ ಅನ್ನ ಉಲ್ಲೇಖಿಸ್ಬಿಟ್ಟು ಅವರು 2 ಕ್ಲಾರಿಫಿಕೇಶನ್ ಕೇಳ್ತಾರೆ. ಮೊದಲನೇದಾಗಿ ಇದು ಅವ್ರ ಅಂಡರ್ ಬರೋದಿಲ್ಲ. ಎರಡನೇದು ಏನ್ ಮಾಡ್ತಾರೆ, ಅದೇನೋ 11th letter was received by Chief Secretary. 9th it was dispatched. 11th it was received by Chief Secretary for further action. 12th they write, the Under Secretary writes, which is beyond their jurisdiction. They take a decision. ಅವ್ರ ವ್ಯಾಪ್ತಿಗೆ ಬರೋದಿಲ್ಲ. ಅವರು 2 ಕೇಳ್ತಾರೆ, ಅವರು 2 ಪ್ರಶ್ನೆಗಳನ್ನ ಎತ್ತಿಸ್ತಾರೆ. ಒಂದು, ಇದನ್ನ ಸ್ಯಾಂಕ್ಷನ್ ಮಾಡಲಿಕ್ಕೆ ನಾವು ಸ್ಪೀಕರ್ ಪರ್ಮಿಷನ್ ತಗೋಬೇಕು, ಮತ್ತೆ ಒಪಿನಿಯನ್ ಆಫ್ AG ತಗೋಬೇಕು. ಎರಡನೇದು,
ಇಡಿ ಸಿಬಿಐಗೆ ಕೊಡ್ತಾರೆ ಅಂತಾರೆ. ಇದು ನಮ್ಗೆ ಸಂಬಂಧಪಟ್ಟದ್ದಲ್ಲ, ಹೋಮ್ ಡಿಪಾರ್ಟ್ಮೆಂಟ್ಗೆ ಸಂಬಂಧಪಟ್ಟಿದ್ದು. ಇದನ್ನ ನಾವು ಟ್ರಾನ್ಸ್ಫರ್ ಮಾಡಬೇಕು ಅಂತ. ಫಸ್ಟ್ ಆಫ್ ಆಲ್ ಅದು ಯಾಕೆ ಬರ್ದು ಕಳಿಸಿದ್ರೆ ಗೊತ್ತಿಲ್ಲ, ಬಹಳ ಕ್ಲಿಯರ್ ಆಗಿ ಬರ್ದು ಕಳಿಸ್ತಾರೆ. ಟು ಪ್ರಾಸಿಕ್ಯೂಟ್ ಪಬ್ಲಿಕ್ ಸರ್ವೆಂಟ್ಸ್ ದ ಸ್ಯಾಂಕ್ಷನ್ ಅಂಡರ್ Section 17A(1) of the PC Act is required, and sanctioning authority for an MLA is the Speaker. Therefore, seeks the opinion of the AG and takes steps to transfer the file to Legislative Secretariat for taking appropriate action. ಒಂದನೇದು. ಎರಡನೇದು, since the ED has returned to CBI under Section 6 of the DSPE Act, Delhi Special Powers Establishment Act, only the Home Department has power to pass such an order and therefore to transfer the file to the Home Department. ಕಳಿಸ್ಕೊಡ್ತಾರೆ. ಒಂದೇ ದಿನದಲ್ಲಿ 13/9/2019 ದ ಅಡಿಷನಲ್ ಚೀಫ್ ಸೆಕ್ರೆಟರಿ ಹೋಮ್ ಡಿಪಾರ್ಟ್ಮೆಂಟ್ಗೆ ಹೋಗುತ್ತೆ. ಅವ್ರೇನ್ ಬರೀತಾರೆ ಅಂದ್ರೆ, ಪ್ಲೀಸ್ ಎಕ್ಸಾಮಿನ್ ಪ್ರಾಪರ್ಲಿ ವಿತ್ ರೆಸ್ಪೆಕ್ಟ್ ಟು ರೂಲ್ಸ್ ಅಂಡ್ ಪುಟ್ ಅಪ್. ಕಾನೂನಾತ್ಮಕವಾಗಿ ಏನ್ ಮಾಡಬೇಕು ಅದನ್ನ ನೋಡ್ಕೊಂಡು, ಸಾಧಕ ಬಾಧಕವನ್ನ ನೋಡ್ಕೊಂಡು ಅದನ್ನ ಮೂವ್ ಮಾಡಿ ಅಂತ ಹೇಳ್ತಾರೆ. 16ನೇ ತಾರೀಕು 9ನೇ ತಿಂಗಳು 16/9/2019 ಈ ಅಂಡರ್ ಸೆಕ್ರೆಟರಿ ಯಾರು ಈ ಫೈಲ್ ಎಕ್ಸಾಮಿನ್ ಮಾಡ್ತಾರೆ, ಅಂದ್ರೆ ಈ ಇಡಿದು 9ನೇ ತಾರೀಕು ಬಂದಿದ್ದು, ಅವ್ರೇನ್ ಹೇಳ್ತಾರೆ ಅಂದ್ರೆ, ಇದು PMLA ಆಕ್ಟ್ ಇರೋದ್ರಿಂದ, ಇದು PC ಆಕ್ಟ್ ಇರೋದ್ರಿಂದ ಇದು ಇನ್ವೆಸ್ಟಿಗೇಷನ್ ಬೇಕಾಗ್ತದೆ, ನಾವು ನೇರವಾಗಿ ಏನು ಡಿಸಿಷನ್ ತಗೊಳಕ್ ಆಗಲ್ಲ, ಇನ್ವೆಸ್ಟಿಗೇಷನ್ ಮಾಡಬೇಕಾಗುತ್ತೆ ಅಂತ. ಮತ್ತೆ ಅವರು ಕೂಡ ಅದೇ ಕೇಳ್ತಾರೆ, ಇದನ್ನ ಸ್ಯಾಂಕ್ಷನ್ ಮಾಡೋದು ಯಾರು, ಪ್ರಾಸಿಕ್ಯೂಟ್ ಮಾಡಕ್ಕೆ, ಇಫ್ ಫೌಂಡ್ ಗಿಲ್ಟಿ. ಮತ್ತೆ ಅಂದ್ರೆ ಗವರ್ನರ್ ಬರ್ಬೇಕಾ ಏನು ಸ್ಪೀಕರಿಗೆ ಬರೀಬೇಕಾ ಅಂತ. ಮತ್ತೆ ಟ್ರಾನ್ಸ್ಫರ್ ಟು CBI ಅದ್ರ ಬಗ್ಗೆನೂ ಪ್ರಶ್ನೆ ಕೇಳ್ತಾರೆ. ಇವ್ರೇನ್ ಹೇಳ್ತಾರೆ, when the information was verified by ED, it discloses that an offence under Section 13 of PC Act has been committed, and since it is a serious offence and the ED has shared this information with CBI also, and for a decision to be taken regarding transferring this case to CBI for further investigation, the file may be placed before the CM for his order ಅಂತ ಹಾಕ್ತಾರೆ. ಅಂಡರ್ ಸೆಕ್ರೆಟರಿ ಡೆಪ್ಟಿ ಸೆಕ್ರೆಟರಿಗೆ ಬರೀತಾರೆ, ಇದು ಒಬ್ರು ಪಬ್ಲಿಕ್ ರೆಪ್ರೆಸೆಂಟೇಟಿವ್ ಇರೋದ್ರಿಂದ ಮತ್ತೆ CBIಗೆ ಹಾಕ್ಬೇಕಾ ಇಲ್ಲ ಅಂತ ಅವ್ರು ಕೇಳ್ತಾ ಇದ್ದಾರೆ, ಅದಕ್ಕೆ ನಾವು CM ಮುಂದೆ ಇಡ್ತೀವಿ ಅಂತ. 16/9/2019 ಡೆಪ್ಟಿ ಸೆಕ್ರೆಟರಿ ಇಂದ ACS ಗೆ ಹೋಗುತ್ತೆ. ACS ಅವರು ಅದನ್ನ ರೆಫರ್ ಮಾಡಿಬಿಟ್ಟು AG ಕಳಿಸ್ತಾರೆ. ಅವ್ರೇನ್ ಹೇಳ್ತಾರೆ ಅಂದ್ರೆ, ದೇ ಸೀಕ್ ಲಾ ಡಿಪಾರ್ಟ್ಮೆಂಟ್ಸ್ ಒಪಿನಿಯನ್ ವಿತ್ ರೆಸ್ಪೆಕ್ಟ್ ಟು ಗ್ರಾಂಟ್ ಆಫ್ ಪರ್ಮಿಷನ್ ರಿಗಾರ್ಡಿಂಗ್ ವೆದರ್ ಇಟ್ ಈಸ್ ಫ್ರಮ್ ದ ಗವರ್ನರ್ ಆರ್ ಸ್ಪೀಕರ್ ಆಫ್ ದ ಅಸೆಂಬ್ಲಿ. ಅಂದ್ರೆ MLA ವಿರುದ್ಧ ಇದೆ, ಇದು ಒಂದು ಸಿಟ್ಟಿಂಗ್ MLA ಇದ್ದಾರೆ, ಅವ್ರ ವಿರುದ್ಧ ಈ ಪ್ರಕರಣ ಬಂದಿದೆ. ಇದನ್ನ AG ಅವರಿಗೆ ಕಳ್ಸೋಣ ಒಪಿನಿಯನ್ಗೆ, ಸ್ಪೀಕರ್ ಅಥಾರಿಟಿನ ಗವರ್ನರ್ ಅಥಾರಿಟಿನ ಅಂತ ಒಂದು ಬರೆದ್ಬಿಟ್ಟು ಕಳಿಸ್ತಾರೆ. 17/9/2019 ಒಂದೇ ದಿನದಲ್ಲಿ AGಗೆ ಒಪಿನಿಯನ್ ಕಳಿಸ್ತಾರೆ. AG ಅವ್ರು ಏನು ಒಪಿನಿಯನ್ ಕೊಡೋದಿಲ್ಲ, ಕಾಯ್ತಾರೆ. ಎಷ್ಟು ದಿನ ಕಾಯ್ತಾರೆ? 5 ದಿನ ಕಾಯ್ತಾರೆ. 24/9/2019 ಒರಿಜಿನಲ್ ಫೈಲ್ AG ಹತ್ರ ಇದೆ ಅಂದ್ಬಿಟ್ಟು CM ಆಫೀಸ್ನಲ್ಲಿ ಒಂದು ಹೊಸ ಫೈಲ್ ಓಪನ್ ಮಾಡ್ತಾರೆ. ನೋಡಿ, ಪುರ್ಸೊತ್ತೇ ಇಲ್ಲ ಅವರಿಗೆ. 16th ಹೋಗಿದೆ ಇದಕ್ಕೆ, 17th ಹೋಗಿದೆ AG ಒಪಿನಿಯನ್ಗೆ, 18th, 19th, 20, 21, 22, 23 6 ದಿನದಲ್ಲಿ ಒಬ್ಬ ಶಾಸಕರಿಗೆ ಪ್ರಾಸಿಕ್ಯೂಷನ್ ಮಾಡಿದೆ. ಯಾರಿಗೆ ಬರುತ್ತೆ ಪ್ರಾಸಿಕ್ಯೂಷನ್ ಇರ್ಬೋದು ಅಥವಾ ಸ್ಯಾಂಕ್ಷನ್, ಕ್ಷಮಿಸಬೇಕು, ಸ್ಯಾಂಕ್ಷನ್ ಯಾರಿಗೆ ಬರಬೇಕು ಅಂತ 6 ದಿನದಲ್ಲಿ ಪುರ್ಸೊತ್ ಇರಲಾರ್ದೆ CM ಆಫೀಸ್, ದೆನ್ CM ಆಫೀಸ್ನಲ್ಲಿ ಹೊಸ ಫೈಲ್ ಓಪನ್ ಮಾಡಿಬಿಡ್ತಾರೆ. ಅವತ್ತಿನ ದಿನಾನೇ ತೀರ್ಮಾನ ಏನಾಗುತ್ತೆ ಅಂದ್ರೆ, ನಾವು ಇದು CBIಗೆ ಹಸ್ತಾಂತರ ಮಾಡಬೇಕು ಅಂತ 24ನೇ ತಾರೀಕು ತೀರ್ಮಾನ ಆಗುತ್ತೆ. 24ನೇ ತಾರೀಕು ತನಕ AG ಅವ್ರದ್ದು ಒಪಿನಿಯನ್ ಇಲ್ಲ. ಅದಾದ್ಮೇಲೆ ಏನ್ ಹೇಳ್ತಾರೆ ಅಂದ್ರೆ, 25/9/2019 on 24/9/2019 the Chief Minister orally directed to hand over the matter for investigation to CBI, and he has discussed
this matter with the AG over a call and the file was placed before CM. ಅಂದ್ರೆ ಫೋನ್ ನಲ್ಲಿ ಆರ್ಡರ್ ಮಾಡಿಬಿಟ್ಟಿದ್ದಾರೆ 24ನೇ ತಾರೀಕು ಇವರೇ ಓರಲಿ ಕಮ್ಯುನಿಕೇಟ್ ಮಾಡಿದ್ದಾರೆ ಅಂತ ಸಿಎಂ ಹೇಳ್ತಾರೆ. ಅಂದ್ರೆ ಒಬ್ಬ ಶಾಸಕದ ಸ್ಯಾಂಕ್ಷನ್, ಪ್ರಾಸಿಕ್ಯೂಷನ್ ಸ್ಯಾಂಕ್ಷನ್ ಮಾಡ್ಲಿಕ್ಕೆ ಅಥವಾ ತನಿಖೆ ಇದು ಮಾಡ್ಲಿಕ್ಕೆ ಅಷ್ಟೇನಾತ್ರ ಸರ್ 5 ದಿನದಲ್ಲಿ 6 ದಿನದಲ್ಲಿ ಎಜಿ ಒಪಿನಿಯನ್ಗೂ ಕಾಯಲಾರ್ದೆ ಮೌಖಿಕವಾಗಿ ಆದೇಶ ಕೊಡ್ತಾರೆ ಅಂದ್ರೆ ಉದ್ದೇಶ ಏನು? ಬಿಜೆಪಿಯವರು ಉತ್ತರ ಕೊಡ್ಬೇಕು. ಇವತ್ತು ಎಲ್ಲ ಕಡೆ ಇದು ಕಾನೂನು ವಿರುದ್ಧ, ಸಂವಿಧಾನ ವಿರುದ್ಧ ಅಂತ ಓಡಾಡ್ಕೊಳ್ತಾ ಇದಾರಲ್ಲ, ಕಾನೂನಿನ ಮತ್ತೆ ಸಂವಿಧಾನದ ಅರಿವು ಇದೆಯೇನ್ರಿ ನಿಮ್ಗೆ? Why was it done like this? अतराफ टीवी, हर बात सच के साथ।